ಹೆಣ್ಣು ಮಕ್ಕಳೇ, ನೀವು ಮತಾಂತರವಾಗಿ ಮದುವೆ ಆಗ್ತೀರಾ ಅಂದರೆ ಅದು ಕೇವಲ ನಿಮ್ಮ ಮನಸ್ಸನ್ನು ಮತ್ತೊಬ್ಬರಿಗೆ ನೀಡಿ ಆಗುವಂತಹ ಮದುವೆ ಮಾತ್ರ ಆಗಿರೋದಿಲ್ಲ. ನಿಮ್ಮ ಮನೆಯಲ್ಲಿರುವಂತಹ ಮನಸ್ಸುಗಳನ್ನು ಒಡೆದು ಹಾಕಿ ಆಗುವಂತಹ ಮದುವೆ ಆಗಿರುತ್ತೆ. ನೀವು ಮತಾಂತರವಾಗಿ ಮದುವೆ ಆಗ್ತೀರಾ ಅಂದರೆ ಅದು ಕೇವಲ ಮದುವೆ ಮಾತ್ರ ಆಗಿರೋದಿಲ್ಲ. ನೀವು ಪ್ರತಿದಿನ ಬದುಕುತ್ತಿರುವಂತಹ ಜೀವಿಸುತ್ತಿರುವಂತಹ ನಿಮ್ಮ ಜೀವನದ ಸಂಪೂರ್ಣ ಕ್ರಮವನ್ನೇ ಬದಲಾಯಿಸುವಂತಹ ಮದುವೆ ಆಗಿರುತ್ತೆ. ನೀವು ಪ್ರತಿದಿನ ಬದುಕುತ್ತಿರುವಂತಹ ನಿಮ್ಮ ಜೀವನದ ಶೈಲಿಯೇ ಸಂಪೂರ್ಣವಾಗಿ ಬದಲಾಗಿ ಹೋಗುತ್ತೆ. ನೀವು ಪ್ರತಿದಿನ ಸೇವಿಸುತ್ತಿರುವಂತಹ ನಿಮ್ಮ ಆಹಾರದ ಕ್ರಮ ಅನ್ನುವಂತಹದ್ದೇ ಸಂಪೂರ್ಣವಾಗಿ ಬದಲಾಗಿ ಹೋಗುತ್ತೆ. ನೀವು ತೊಡುವಂತಹ ನಿಮ್ಮ ಉಡುಗೆಯ ಪದ್ಧತಿಯೂ ಸಹ ಬದಲಾಗಿ ಹೋಗುತ್ತೆ. ನಿಮಗೆ ಇರುವಂತಹ ಹಕ್ಕುಗಳು, ನಿಮಗೆ ಇರುವಂತಹ ಸ್ವತಂತ್ರದ ಹಕ್ಕು ಎಲ್ಲವೂ ಸಹ ಬದಲಾಗಿ ಹೋಗುತ್ತೆ. ಅದಕ್ಕಿಂತ ಹೆಚ್ಚಾಗಿ ನಿಮ್ಮನ್ನು ಸಾಕಿ ಸಲಗಿ ಬೆಳೆಸಿದಂತಹ, ನಿಮ್ಮನ್ನು ಎತ್ತಂತಹ ತಂದೆ ತಾಯಂದಿರ ಸಂಬಂಧ ಅನ್ನುವಂತಹದ್ದು ಸಹ ಸಂಪೂರ್ಣವಾಗಿ ಬದಲಾಗಿ ಹೋಗುತ್ತೆ. ಇದು ಹದಿಹರೆಯದಂತಹ ವಯಸ್ಸು. ಈ ವಯಸ್ಸಿನಲ್ಲಿ ಏನು ಮಾಡೋದಕ್ಕಾಗೋದಿಲ್ಲ. ಈ ವಯಸ್ಸಿನಲ್ಲಿ ಹುಡುಗಿಯರಿಗೆ ಹುಡುಗರು ಸ್ವರ್ಗಲೋಕದಿಂದ ಇಳಿದು ಬಂದಂತಹ ಮನ್ಮಥನ ರೀತಿಯಾಗಿಯೇ ಕಾಣಿಸ್ತಾ ಇರ್ತಾರೆ. ಮದುವೆ ಆದ ನಂತರ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಯಾವುದು ಸ್ವರ್ಗ ಯಾವುದು ನರಕ ಅಂತ. ಈಗಾಗಲೇ ತುಂಬ ಜನ ಹೆಣ್ಮಕ್ಳಿಗೆ ತುಂಬ ಚೆನ್ನಾಗಿ ಅರ್ಥ ಆಗಿದೆ ಯಾವುದು ನರಕ ಯಾವುದು ಸ್ವರ್ಗ ಅಂತ. ಈ ಜಾತ್ಯತೀತತೆಯ ಬಗ್ಗೆ ದೊಡ್ಡದಾಗಿ ಬೊಗಳೆ ಭಾಷಣವನ್ನು ಹೊಡಿತಿರ್ತಾರಲ್ಲ, ಇಂತಹ ರಾಜಕಾರಣಿಗಳು, ಇಂತಹ ವ್ಯಕ್ತಿಗಳ ಬಗ್ಗೆ, ಅವರ ಮಾತಿನ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇಡಿ. ಸುಮ್ಮನೆ ಹೆಣ್ಮಕ್ಳೇ ಯೋಚನೆಯನ್ನು ಮಾಡಿ ಜಾತ್ಯತೀತತೆಯ ಬಗ್ಗೆ ದೊಡ್ಡದಾಗಿ ಭಾಷಣವನ್ನು ಮಾಡ್ತಿರ್ತಾರೆ ರಾಜಕಾರಣಿಗಳು. ಅವರ ಮನೆ ಹೆಣ್ಮಕ್ಳು ವಿಚಾರ ಬಂದಾಗ ಆ ಜಾತಿಯ ಗಂಡನ್ನೇ ಹುಡುಕಿ ಮದುವೆಯನ್ನು ಮಾಡ್ತಾರೆ. ಗಂಡಿನ ವಿಚಾರ ಬಂದಾಗ ಅದೇ ಜಾತಿಯ ಹುಡುಗಿಯನ್ನು ತಂದು ಮದುವೆಯನ್ನು ಮಾಡಿಕೊಡ್ತಾರೆ. ಅವ್ರು ಮಾತ್ರ ಅವರ ವಿಚಾರ ಬಂದಾಗ ಅವರ ಸ್ವಂತಿಕೆ, ಅವರ ಬುದ್ಧಿವಂತಿಕೆಯನ್ನು ಉಪಯೋಗಿಸ್ತಾರೆ. ಬೇರೆಯವ್ರ ವಿಚಾರ ಬಂದಾಗ ಸುಮ್ಮನೆ ಬಂದು ಜಾತ್ಯತೀತತೆಯ ಬಗ್ಗೆ ನಿಮ್ಗಳಿಗೆ ದೊಡ್ಡದಾಗಿ ಭಾಷಣವನ್ನು ಮಾಡ್ತಿರ್ತಾರೆ. ಹೆಣ್ಮಕ್ಳೇ, ದಯಮಾಡಿ ಇಂತಹ ವಿಚಾರಗಳನ್ನು ಸರಿಯಾಗಿ ಅರ್ಥವನ್ನು ಮಾಡ್ಕೊಳ್ಳಿ. ನಿಮ್ಮ ತಂದೆ ತಾಯಂದಿರ ಬಗ್ಗೆ ಒಂದು ಸ್ವಲ್ಪ ಯೋಚನೆಯನ್ನು ಮಾಡಿ. ಬೇರೆ ವಿಚಾರಗಳಿಗೆ ಹೋಗೋದಕ್ಕಿಂತ ಮುಂಚೆ ಪ್ರತಿದಿನ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆ ನೋಡ್ತಾನೆ ಇರ್ತೀರ. ತುಂಬ ವರ್ಷಗಳಿಂದನೂ ತುಂಬ ಜನ ಇದರ ಬಗ್ಗೆ ಎಲ್ಲ ನಿಮ್ಗಳಿಗೆಲ್ಲ ಹೇಳ್ಕೊಂಡು ಬರ್ತಾನೆ ಇದ್ದಾರೆ. ಪ್ರತಿದಿನ ಪ್ರತಿ ಕ್ಷಣವೂ ಸಹ ಹೇಳ್ತಾ ಇರ್ತಾರೆ, ಪೋಸ್ಟ್ಗಳನ್ನು ಮಾಡ್ತಿರ್ತಾರೆ, ನ್ಯೂಸಲ್ಲಿ ನೋಡ್ತಾನೆ ಇರ್ತೀರ. ಈಗಿದ್ರೂ ಸಹ ಅದು ಯಾಕೋ, ಅದು ಏನು ನೋಡ್ತಿರೋ, ಅದು ಏನು ಕಾಣಿಸುತ್ತೋ ನಿಮಗೆ ಒಂದು ಅರ್ಥ ಆಗೋದಿಲ್ಲ. ಮತ್ತೆ ಹೋಗಿ ಹಳ್ಳಕ್ಕೆ ಬೀಳ್ತಿರ್ತೀರ. ನೀವುಗಳು ಈ ರೀತಿಯಾಗಿ ಹೋಗೋಗಿ ಹಳ್ಳಕ್ಕೆ ಬಿದ್ದಾಗ ಏನು ಮಾಡೋದಕ್ಕಾಗೋದಿಲ್ಲ. ಎಲ್ಲ ಒಂದು ಕಡೆ ಕೂತ್ಕೊಂಡು ರಿಪ್ ಅಂತ ಒಂದು ಪೋಸ್ಟ್ ಹಾಕ್ತಾರೆ, ಅಥವಾ ಓಂ ಶಾಂತಿ ಸದ್ಗತಿ ಅಂತ ಅಂದ್ಬಿಟ್ಟು ಹೋಗಿ ಬಾ ಮಗಳೇ ಮತ್ತೊಮ್ಮೆ ಹುಟ್ಟಿ ಬರಬೇಡ ಈ ಧರ್ಮದಲ್ಲಿ, ಈ ರೀತಿಯಾಗಿ ಪೋಸ್ಟ್ಗಳನ್ನ ಹಾಕ್ತಾರೆ ಅಷ್ಟೇ. ಮತ್ತಿನ್ನೇನೂ ಆಗೋದಿಲ್ಲ. ನಿಮ್ಮ ಬೆಂಬಲಕ್ಕೆ ಅಂತ ಅಂದ್ಬಿಟ್ಟು ಇನ್ಯಾರೂ ಬರೋದಿಲ್ಲ. ನಿಮ್ಮ ಸ್ವಂತ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ನಿಮ್ಮ ಜೀವನವನ್ನು ನೀವು ಕಂಡುಕೊಳ್ಳಿ. ಇಷ್ಟೆಲ್ಲ ಆಗ್ತಾಯಿದ್ರು, ಇಷ್ಟೆಲ್ಲ ನೀಡ್ತಾಯಿದ್ರು ಮಾಹಿತಿಗಳನ್ನು ನೀವು ಮತ್ತೆ ಹೋಗಿ ಹಳ್ಳಕ್ಕೆ ಬೀಳ್ತಾನೇ ಇರ್ತೀರಾ ಅಂತಂದರೆ ಅದು ನಿಮ್ಮ ಕರ್ಮ. ನೀವು ಮಾಡಿಕೊಳ್ಳುತ್ತಿರುವಂತಹ ನಿಮ್ಮ ಕರ್ಮ, ಏನು ಮಾಡೋದಕ್ಕಾಗೋದಿಲ್ಲ. ಬೇಗ ಹೋಗಿ ಅಂತ ಹೇಳೋದಕ್ಕೆ ಮಾತ್ರ ಇಷ್ಟವನ್ನು ಪಡ್ತೀವಿ ಅಂತ ಹೇಳ್ತಾ, ಆ ಕೃಷ್ಣ ನಿಮ್ಮಂಥ ಹೆಣ್ಮಕ್ಳಿಗೆ ಬುದ್ಧಿಯನ್ನು ಕೊಡಲಿ ಅಂತ ಕೇಳ್ಕೊಳ್ತಾ, ಎಲ್ರಿಗೂ ಒಳ್ಳೆಯದಾಗಲಿ. ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.